ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಬಂದು ಸೋಮವಾರ ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇನ್ನು ನಾನು ಮೊನ್ನೆ ಊರಿಗೆ ಹೋಗಿದ್ದೆ. ಊರಲ್ಲೇನೂ ವೀಡಿಯೋ ಮಾಡಲಿಲ್ಲ, ಮತ್ತು ಊರಿಂದ ಬಂದಮೇಲೂ ಕೂಡ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಇನ್ನು ನಾವು ಊರಿಂದ ಬರೋದ್ರೊಳಗೆ ನಮ್ಮ ಮನೆಯವರು ಚಿಮ್ನಿನೂ ಕೂಡ ತಂದು ಫಿಟ್ ಮಾಡಿಸಿದ್ರು. ಮನೆಗೆ ತರ್ತಾರೆ ಅಂತ ಗೊತ್ತಿತ್ತು. ಇನ್ನು ನಾನು ಬರೋದ್ರೊಳಗೆ ತಂದು ಅದನ್ನು ಕೂಡ ಫಿಟ್ ಮಾಡಿಸಿದ್ರು. ಇನ್ನು ಯಾವ ಥರ ತಂದಿದ್ದಾರೆ ಅಂತ ನಿಮಗೂ ತೋರಿಸ್ತೀನಿ. ಹಾಗೆ ನಾನು ವೀಡಿಯೋ ನೋಡ್ತಿರೋರು ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ನನ್ನ ವೀಡಿಯೋ ನೋಡಿ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ ಯು ಸೋ ಮಚ್. ಸುಮಾರು ನಾವು ಒಂದು ವರ್ಷದಿಂದ ಚಿಮ್ನಿ ತರಬೇಕು ಅಂತ ಅನ್ಕೊತಾ ಇದ್ದು ಫೈನಲಿ ತಂದು ತೋರಿಸ್ತೀನಿ ತಡೀರಿ. ಇರ್ಬೋದು ಈ ಥರ ತಂದಿರತ್ತಾರೆ. ಇದು ಬಂದು ಸೆನ್ಸರು ಫ್ರೆಂಡ್ಸ್. ನಾವು ಸುಮ್ಮನೆ ಕೈಲಿ ಹಿಂಗಂತ ಅಂದರೆ ಆನ್ ಆಗುತ್ತೆ. ತಡೀರಿ ನಿಮಗೂ ತೋರಿಸ್ತೀನಿ ಯಾವ ಥರ ಆನ್ ಆಗುತ್ತೆ ಅಂತ. ಇಲ್ಲಿ ಬೆಳಕು, ಕಿಟಕಿಯಿಂದ ಬೆಳಕು ಬರ್ತೈತೆ, ಹಂಗಾಗಿ ವೀಡಿಯೋದಲ್ಲಿ ಕರೆಕ್ಟಾಗಿ ಕಾಣ್ತಿಲ್ಲ ಅನಿಸುತ್ತೆ ನಿಮಗೆ. ಈ ಥರ ಆನ್ ಆಗುತ್ತೆ. ನಾವು ಇಲ್ಲಿ ನೋಡ್ತಿರ್ಬೋದು ನೀವು, ಒಂದಕ್ಕೆ ಐತೆ, ನಾವು ಎರಡಕ್ಕೆ ಬೇಕಾದರೂ ಇಟ್ಕೋಬೋದು. ನೋಡಿ ಎರಡಕ್ಕೆ ಬಂತು, ಮತ್ತು ಮೂರಕ್ಕೆ ಬೇಕಾದರೂ ಇಟ್ಕೋಬೋದು. ನೋಡಿ ಮೂರಕ್ಕೆ ಬಂತು, ಮತ್ತು ಆಫ್ ಮಾಡಬೇಕು ಅಂದರೆ ನೋಡಿ ಎರಡಕ್ಕೆ ಬಂದೈತೆ, ಸಾರಿ ಮೂರಕ್ಕೆ ಬಂದೈತೆ. ಮತ್ತೆ ಕಮ್ಮಿ ಮಾಡ್ಕೋಬೋದು, ನಾವು ಕಮ್ಮಿ ಎಲ್ಲ ಆಫ್ ಮಾಡ್ಕೋಬೋದು. ಮತ್ತು ಇದ್ರ ಜೊತೆಗೆ ಇನ್ನೊಂದು ರೂಮಿಗೆ ಹಾಸಿಗೆ ಕೂಡ ತಂದಿದ್ದಾರೆ, ಅದನ್ನು ತೋರಿಸ್ತೀನಿ ಬನ್ನಿ. ಇನ್ನು ಈ ಹಾಸಿಗೆ ಕೂಡ ತಂದಿದ್ದಾರೆ ಫ್ರೆಂಡ್ಸ್. ಇನ್ನೊಂದು ರೂಮಿಗೆ ತರಬೇಕು ಅಂತಿದ್ವಲ್ಲ, ಆನ್ಲೈನಲ್ಲಿ ಬುಕ್ ಮಾಡೋಣ ಅಂದ್ಕೊಂಡೆ ನಾನು. ಇನ್ನು ನಮ್ಮ ಮನೆಯವ್ರು ಅಂಗಡಿಲೇ ಹೋಗಿ ತಂದಿದ್ದಾರೆ. ಇನ್ನು ಈ ಬ್ಯಾಗ್ ಬಂದಿದೆಯಲ್ಲ, ಇದು ಬಂದು ಚಿಮ್ನಿ ತಂದಿದ್ರಲ್ಲ, ಚಿಮ್ನಿ ತಂದಾಗ ಕೊಟ್ಟಿರೋದು ಸುಜಾತ ಕಂಪ್ನಿದು ಫ್ರೆಂಡ್ಸ್. ನಾವು ಚಿಮ್ನಿ ತಂದಿರೋದು. ಬ್ಯಾಗ್ ಕೂಡ ಕೊಟ್ಟಿದ್ದಾರೆ. ಇನ್ನು ಇದ್ರ ಮೇಲೆ ಹಾಸ್ಬೇಕು, ಇನ್ನು ಏನೋ ಹಾಸಿಲ್ಲ. ಇನ್ನು ತಿಂಡಿ ಕೂಡ ಮಾಡಬೇಕು. ತಿಂಡಿಗೆ ಇವತ್ತು ಜೋಳದ ರೊಟ್ಟಿ ಮತ್ತು ಎಣ್ಗಾಯಿ ಮಾಡೋಣ ಅಂತ. ಇನ್ನು ಬದನೇಕಾಯಿ ಶುಕ್ರವಾರ ಮಾರ್ಕೆಟ್ಗೆ ಹೋಗಿದ್ದೆ ಫ್ರೆಂಡ್ಸ್, ಅವಾಗ ತಂದಿದ್ದೆ. ಹಂಗಾಗಿ ನಿನ್ನೆ ಎಲ್ಲ ರೈಸ್ ಐಟಮ್ ತಿಂದಿದ್ದೀವಿ. ನಿನ್ನೆ ಭಾನುವಾರ ಅಲ್ವಾ, ಹಂಗಾಗಿ ಬಿರಿಯಾನಿ ಮಾಡಿದ್ದೆ. ಅದಕ್ಕೆ ಇವತ್ತು ರೊಟ್ಟಿ ಮಾಡೋಣ ಅಂತ ಜೋಳದ ರೊಟ್ಟಿ ಮತ್ತು ಎಣ್ಗಾಯಿ ಮಾಡ್ತಿದ್ದೀನಿ. ಇನ್ನು ನಾನು ಯಾವ ಥರ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ. ಒಂದು ಕಡಾಯಿಗೆ ನಾನಿಲ್ಲಿ 1.5 ಸ್ಪೂನಷ್ಟು ಕಡಲೆಬೀಜ ಸೇರಿಸ್ತಾ ಇದ್ದೀನಿ. ಕಡಲೆಬೀಜ ಎಲ್ಲ ಸ್ವಲ್ಪ ಲೈಟಾಗಿ ಹುರ್ಕೋಬೇಕು. ಅದಾದಮೇಲೆ ಇದಕ್ಕೆ ಒಂದು 3 ಖಾರದ ಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೀನಿ, ಒಂದು 4 ಬ್ಯಾಡಗೆ ಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೀನಿ. ಈ 3 ಚೆನ್ನಾಗಿ ಹುರ್ಕೋಬೇಕು. ಇನ್ನು ಇದೆಲ್ಲ ಹುರ್ಕೊಂಡಿದ್ದಾದಮೇಲೆ ಇದನ್ನು ಸಪ್ರೇಟಾಗಿ ಒಂದು ಪ್ಲೇಟಿಗೆ ಎತ್ತಿಟ್ಕೊತಾ ಇದ್ದೀನಿ. ಮತ್ತು ಇದೇ ಕಡಾಯಿಗೆ ಒಂದು 3 ಸ್ಪೂನಷ್ಟು ಒಣ ಕೊಬ್ಬರಿ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಡು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಬಿಳಿ ಎಳ್ಳು ಸೇರಿಸ್ತಾ ಇದ್ದೀನಿ. ಇವೆರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡು ಇದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೋಬೇಕು. ಮತ್ತು ಅದೇ ಕಡಾಯಿಗೆ ನಾನು ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿದ್ಮೇಲೆ ಒಂದು ಕಟ್ ಮಾಡಿಟ್ಟಿರೋ ಈರುಳ್ಳಿ, ಒಂದು ಪಿತ್ತ ಹುಣಸೆಹಣ್ಣು, ಒಂದು 10ರಿಂದ 12 ಬೆಳ್ಳುಳ್ಳಿ ಇಷ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಇನ್ನು ಇದಕ್ಕೆ ಹಸಿ ಕರಿಬೇವಿನ ಸೊಪ್ಪು ಸೇರಿಸ್ತಾ ಇದ್ದೀನಿ ನಾನು. ಅದನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿದ್ದಾದಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆನ ಕಡಾಯಿ ಬಿಸಿ ಆಗುತ್ತೆ. ಇನ್ನು ಯಾವ ಥರ ಫ್ರೈ ಮಾಡ್ಕೊಂಡಿದ್ದೀನಿ ಅಂತ ನೀವು ನೋಡ್ತಿರ್ಬೋದು ಎಲ್ಲದನ್ನೂ. ಇನ್ನು ಇದನ್ನೆಲ್ಲ ನಾನು ಒಂದು ಸಪ್ರೇಟಾಗಿ ಒಂದು ಪ್ಲೇಟಿಗೆಲ್ಲ ಎತ್ತಿಟ್ಕೊತಾ ಇದ್ದೀನಿ. ಇನ್ನು ಆವಾಗಲೇ ಎಲ್ಲ ಡ್ರೈ ರೋಸ್ಟ್ ಮಾಡಿಟ್ಟಿದ್ನಲ್ಲ, ಒಣಮೆಣ್ಸಿನ್ಕಾಯಿ, ಎಳ್ಳು ಮತ್ತು ಕಡಲೆಬೀಜ, ಕೊಬ್ಬರಿ ಎಲ್ಲದನ್ನೂ ನೀರು ಹಾಕ್ದಲೇ ಹಂಗೆ ರುಬ್ಕೊಂಬರ್ಬೇಕು ಡ್ರೈ ಆಗಿ. ಒಂದು 1/4 ಸ್ಪೂನಷ್ಟು ಅದಕ್ಕೆ ಅರಶಿನ ಸೇರಿಸ್ಕೊಂಡು ನೀವು ನೋಡ್ತಿರ್ಬೋದು ಯಾವ ಥರ ರುಬ್ಬಿದ್ದೀನಿ ಅಂತ. ಹಾಕಿರೋ ಐಟಮ್ ಎಲ್ಲ ಎಣ್ಣೆ ಅಂಶ ಇರೋದಲ್ವ, ಹಂಗಾಗಿ ಜಾರಿಗೆ ಒಂದು ಸ್ವಲ್ಪ ಅಂಟ್ಕೊಂಡಂಗೆ ಆಗೈತೆ. ಇನ್ನು ಇದೇ ಜಾರಿಗೆ ನಾನು ಆವಾಗಲೇ ಎಲ್ಲ ಫ್ರೈ ಮಾಡಿಟ್ಟಿದ್ನಲ್ಲ, ಅದನ್ನೆಲ್ಲ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ನೀರು ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಕಡಿಮೆನೇ ಹಾಕ್ಕೊಳ್ರಿ ಮಸಾಲ ರುಬ್ಬೋಕ್ಕೆ. ಇನ್ನು ನೀವು ನೋಡ್ತಿರ್ಬೋದು ಯಾವ ಥರ ರುಬ್ಕೊಂಡಿದ್ದೀನಿ, ಸ್ಮೂತಾಗಿ ರುಬ್ಬಿದ್ದೀನಿ. ಇನ್ನು ಬದನೇಕಾಯಿ ಕಟ್ ಮಾಡಿಬಿಟ್ಟು ನಾನು ಉಪ್ಪು ನೀರಲ್ಲಿ ಹಾಕಿದ್ದೆ. ಇನ್ನು ಒಂದು ಬದನೇಕಾಯಿಲಿ 4 ಭಾಗ ಮಾಡ್ಕೊಂಡಿದ್ದೀನಿ. ನೋಡ್ತಿರ್ಬೋದು ಒಂಥರ ಹೂವಿನ ಥರ ಫ್ಲವರ್ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇನ್ನು ಅದನ್ನು 4 ಭಾಗ ಮಾಡಿದ್ದೀನಲ್ಲ, ಅದನ್ನು ಓಪನ್ ಮಾಡಿಬಿಟ್ಟು ಮಧ್ಯಕ್ಕೆ ಮಸಾಲ ತುಂಬಬೇಕು. ಆವಾಗಲೇ ರುಬ್ಬಿಟ್ಟಿದ್ದೀವಲ್ಲ ಆ ಮಸಾಲಾನ
ಕ್ಲೀನಾಗಿ ತುಂಬಬೇಕು, ಅದಕ್ಕೆ ಪೂರ್ತಿ ತುಂಬ್ಕೊಳ್ಳೋ ಥರ. ಈ ಥರ ನೀವು ನೋಡ್ತಿರ್ಬೋದು ನಾನು ಯಾವ ಥರ ತುಂಬಿದ್ದೀನಿ ಅಂತ. ಆದಷ್ಟು ಮಸಾಲ ಗಟ್ಟಿಗೆ ರುಬ್ಬೇಡಿ, ಅಂದರೆ ನೀರು ಜಾಸ್ತಿ ಹಾಕೋಕ್ಕೆ ಹೋಗ್ಬೇಡ್ರಿ. ನೀರು ಜಾಸ್ತಿ ಹಾಕಂತ ತೆಳ್ಳಗೆ ರುಬ್ಬಿದ್ರೆ ಏನಾಗುತ್ತೆ ಅಂದರೆ ಈ ಮಸಾಲ ಬದನೇಕಾಯಿ ಒಳಗೆ ತುಂಬಕ್ಕಾಗಲ್ಲ, ಎಲ್ಲ ಸೈಡಲ್ಲೆಲ್ಲ ಹರಿದು ಬರುತ್ತೆ. ನಾನು ಹಂಗಾರೆ ಸ್ವಲ್ಪ ನೀರು ಜಾಸ್ತಿ ಹಾಕೊಂಡಿದ್ದೀನಿ, ನೀವು ನೀರು ಜಾಸ್ತಿ ಹಾಕೋಳಕ್ಕೆ ಹೋಗಬೇಡ್ರಿ. ಇನ್ನು ಎಲ್ಲ ಬದನೇಕಾಯಿಗೂ ಅದೇ ಥರನೇ ಮಸಾಲ ತುಂಬ್ಕೋಬೇಕು. ನೀವು ನೋಡ್ತಿರ್ಬೋದು ನಾನು ಯಾವ ಥರ ಎಲ್ಲ ಬದನೇಕಾಯಿಗೂ ತುಂಬ್ಕೊಂಡಿದ್ದೀನಿ ಅಂತ. ಮತ್ತು ಈಗ ಕಡಾಯಿಗೆ ಒಂದು 4-5 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಯಾಕೆಂದರೆ ಬದನೇಕಾಯಿಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕಲ್ವ, ಬದನೇಕಾಯಿ ಎಲ್ಲ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಲ್ಲ, ಹಂಗಾಗಿ ಎಣ್ಣೆ ಹಾಕ್ತಾಯಿದ್ದೀನಿ. ಇನ್ನು ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ನೀವು ಈರುಳ್ಳಿ ಸ್ಕಿಪ್ ಕೂಡ ಮಾಡ್ಕೋಬೋದು ಬೇಡ ಅಂತ ಅಂದರೆ. ಇನ್ನು ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಇನ್ನು ಕರಿಬೇವಿನ ಸೊಪ್ಪು ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಇನ್ನು ಆವಾಗಲೇ ಏನು ಮಸಾಲ ತುಂಬಿಟ್ಕೊಂಡಿದ್ವಿ ನೋಡಿರಿ ಬದನೇಕಾಯಿ, ಅವನ್ನೆಲ್ಲ ಇದಕ್ಕೆ ಸೇರಿಸ್ಕೊತಾ ಇದ್ದೀವಿ. ಈಗೇನು ಫ್ರೈ ಮಾಡಿದ್ದೀನಿ ನೋಡಿರಿ ಈರುಳ್ಳಿ ಕರಿಬೇವಿನ ಸೊಪ್ಪು, ಅದಕ್ಕೆ ಸೇರಿಸ್ಕೊಂಬಿಟ್ಟು ಒಂದು ಸಲ ಎಲ್ಲ ಚೆನ್ನಾಗಿ ಬದನೇಕಾಯಲ್ಲಿ ಸ್ವಲ್ಪ ನೀರಿರುತ್ತೆ, ಹುಷಾರಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ಇದಕ್ಕೆ ಒಂದು 1/4 ಸ್ಪೂನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಬದನೇಕಾಯಿ ಎಲ್ಲ ಚೆನ್ನಾಗಿ ಬೇಯ್ಕೊಳಲಿ ಅಂತ ಉಪ್ಪು ಹಾಕ್ಬಿಟ್ಟು ಎಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇನ್ನು ಮಿಕ್ಸ್ ಮಾಡಿದ್ದಾದಮೇಲೆ ಇದನ್ನು ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮ್ ಇಸ್ಕೋಬೇಕು. ಇನ್ನು ಹೈ ಫ್ಲೇಮಲ್ಲಿ ಇಡೋಕ್ಕೋದ್ರೆ ಬದನೇಕಾಯಿ ಸೀದ್ಬಿಡುತ್ತೆ, ಹಂಗಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕು. ಆವಾಗವಾಗ ಲಿಡ್ ಓಪನ್ ಮಾಡಿ ತಿರ್ಗಿಸ್ಕೊಂಡು ನೋಡ್ತಿರ್ಬೋದು ಯಾವ ಥರ ಫ್ರೈ ಆಗಿದೆ ಅಂತ. ಇನ್ನು ಇದಕ್ಕೆ ಆವಾಗಲೇ ಬದನೇಕಾಯಿಗೆ ತುಂಬಿ ಇನ್ನು ಮಸಾಲ ಉಳ್ಕೊಂಡಿತ್ತಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ಇನ್ನು ಇದು ಸೇರಿಸಾದ್ಮೇಲೆ ಮಿಕ್ಸಿ ಜಾರ್ಗೆ ನೀರು ಹಾಕ್ಬಿಟ್ಟು ಹಾಕ್ತಾಯಿದ್ದೀನಿ. ಇನ್ನು ನಾನು ಮಸಾಲ ಎಲ್ಲ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ, ಮಿಕ್ಸಿ ಜಾರ್ಗೆ ನೀರು ಹಾಕ್ತೀನಿ, ಅಥವಾ ಪ್ಲೇಟಲ್ಲಿ ಏನಾದ್ರು ಮಸಾಲ ಇದ್ದರೆ ಅದೇ ಪ್ಲೇಟಿಗೆ ನೀರು ಹಾಕಿ ಅದನ್ನೇ ಮಸಾಲ ಎಲ್ಲ ತೊಳೆದು ಹಾಕ್ತೀನಿ. ಇನ್ನು ಏನಾದರೂ ಮುದ್ದೆ ಅಥವಾ ಅನ್ನಕ್ಕಾದರೆ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು. ಚಪಾತಿ ರೊಟ್ಟಿ ಇಂಥದ್ಕಾದರೆ ಗಟ್ಟಿಗೆ ಗೊಜ್ಜು ಥರ ಮಾಡ್ಕೋಬೇಕು. ಇನ್ನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ, ಆವಾಗಲೇ ಸ್ವಲ್ಪ ಹಾಕಿದ್ನಲ್ಲ. ಇನ್ನು ಲಿಡ್ ಕ್ಲೋಸ್ ಮಾಡಿ ಗೊಜ್ಜಿನ ಅದಕ್ಕೆ ಬರೋ ತನಕ ಬೇಯಿಸ್ಕೋಬೇಕು. ಇನ್ನು ನೀವು ನೋಡ್ತಿದ್ದೀರಲ್ಲ ಯಾವ ಥರ ಬೇಯ್ತಾ ಇದೆ ಅಂತ. ಬದನೇಕಾಯಿ ನೋಡ್ತಿರ್ಬೋದು ಒಂಥರ ಸ್ಮ್ಯಾಶ್ ಆಗೋ ಥರ ಬಂದಿದೆ, ಅಷ್ಟು ಚೆನ್ನಾಗಿ ಬೆಂದಿದೆ. ಇನ್ನು ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಎಲ್ಲ ಕೊತ್ತಂಬರಿ ಎಲ್ಲ ಕಟ್ ಮಾಡಿ ಹಾಕಿದ್ಮೇಲೆ ಒಂದು ಸಲ ಮಿಕ್ಸ್ ಮಾಡಿದ್ರೆ ಆಯಿತು. ಇದನ್ನು ಬದನೇಕಾಯಿ ಗೊಜ್ಜು ರೆಡಿ ಆಗುತ್ತೆ, ಎಣ್ಣೆ ಬದನೇಕಾಯಿ ರೆಡಿನೇ ಆಗೋಗುತ್ತೆ. ನೋಡ್ತಿರ್ಬೋದು ಎಷ್ಟು ಆಗಿದೆ ಅಂತ. ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಮಿಸ್ ಮಾಡ್ದಲೇ ಟ್ರೈ ಮಾಡಿರಿ. ಎಣ್ಣೆಗಾಯಿ ಕೂಡ ರೆಡಿ ಆಗೇ ಹೋಯಿತು. ಇನ್ನು ಈ ಕಡೆ ಜೋಳದ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಹಸಿಟ್ಟೆಲ್ಲ ಮಿದ್ದಿಟ್ಟಿದ್ದೆ ಆವಾಗಲೇ, ಇನ್ನು ತಡ್ಕೊಳ್ಳೋಣ ಅಂತ ಉಂಡೆ ಮಾಡ್ತಾಯಿದ್ದೀನಿ. ಇನ್ನು ಜೋಳದ ರೊಟ್ಟಿ ಮಾಡಬೇಕಾದ್ರೆ ಏನಾಯಿತು ಅಂತ ಇದೇ ವಿಡಿಯೋದಲ್ಲಿ ನೆಕ್ಸ್ಟ್ ಕ್ಲಿಪ್ಪಲ್ಲಿ ಐತೆ, ಪೂರ್ತಿ ವಿಡಿಯೋ ನೋಡಿರಿ. ಇನ್ನು ಹಸಿಟ್ಟು ಹಾಕ್ಕೊಂಡು ತಡ್ಕೊತಾ ಇದ್ದೀನಿ. ನಾನು ಪ್ರತಿ ಸಲ ಮಾಡಬೇಕಾದ್ರೂ ಬಿಸಿನೀರು ಇಲ್ಲ ಅಂಬ್ಲಿಲಿ ಕಲಸ್ಕೊತೀನಿ. ಇನ್ನು ಚಪಾತಿ ಅದರಲ್ಲಿ ಒಸ್ಕೊತಾ ಇದ್ದೀನಿ. ಇನ್ನು ರೊಟ್ಟಿ ನೋಡ್ತಿರ್ಬೋದು ರೆಡಿ ಆಯಿತು. ಈ ಕಡೆ ತವಾ ಕೂಡ ಕಾಯಕ್ಕೆ ಇಟ್ಟಿದ್ದೆ, ಇನ್ನು ರೊಟ್ಟಿನೂ ಹಾಕ್ತಾಯಿದ್ದೀನಿ. ಇನ್ನು ಇದಕ್ಕೆ ಒಂದು ಕಾಟನ್ ಬಟ್ಟೆಯಲ್ಲಿ ನೀರು ಸೊರಿಕೊತಾ ಇದ್ದೀನಿ ಮೇಲೆ. ಕೆಲವರು ಕೈಯಲ್ಲೇ ಸೊರಿಕೊತಾರೆ, ನನಗೆ ಕೈಯಲ್ಲೆಲ್ಲ ಸೊರ್ವಕ್ಕೆ ಒಂದು ಸ್ವಲ್ಪ ಭಯ, ಹಂಗಾಗಿ ನಾನು ಬಟ್ಟೆ ಸೊರುತ್ತಾ ಇದ್ದೀನಿ. ಇನ್ನು ನೀರೆಲ್ಲ ಡ್ರೈ ಆದಮೇಲೆ ರೊಟ್ಟಿ ಮಗ್ಚಾಕ್ತಾ ಇದ್ದೀನಿ. ಇನ್ನು ಈ ಜೋಳದ ರೊಟ್ಟಿ ಎಣ್ಣೆಗಾಯಿ ಕಾಂಬಿನೇಷನ್ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ನಮಗಂತೂ ರೊಟ್ಟಿ ಅಂತಂದರೆ ತುಂಬ ಇಷ್ಟ, ನಾವೆಲ್ಲ ಥರ ರೊಟ್ಟಿನೂ ತಿಂತೀವಿ. ನೀವು ನೋಡ್ತಿರ್ಬೋದು ಜೋಳದ ರೊಟ್ಟಿ ರೆಡಿನೇ ಆಯಿತು. ಹಾಯ್ ಫ್ರೆಂಡ್ಸ್, ಮತ್ತು ನಾನು ಈಗ ತಿಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಏನು ಕೆಲಸ ಆಯಿತು ಅಂತಂದರೆ ಎಣ್ಗಾಯಿ ಎಲ್ಲ ಮಾಡಾದ್ಮೇಲೆ ರೊಟ್ಟಿ ಮಾಡೋಣ ಅಂತ ಎಲ್ಲ ಕಲಸಿಟ್ಟಿದ್ದೆ. ಎಣ್ಗಾಯಿ ಮಾತ್ರ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್, ಆದರೆ ರೊಟ್ಟಿ ಮಾತ್ರ ಯಾಕೋ ಗೊತ್ತಿಲ್ಲ ಎಷ್ಟು ನಾದಿ ತೊಟ್ಟಕ್ಕೆ ಹೋದ್ರೂ ಕಿತ್ತೋಗೋದು. ಯಾವತ್ತೂ ಹಿಂಗಾಗಿರಲಿಲ್ಲ, ನಾನು ಇಷ್ಟು ದಿನದಿಂದ ರೊಟ್ಟಿ ಮಾಡ್ತಾಯಿದ್ದೀನಿ. ರೊಟ್ಟಿ ಮಾತ್ರ ನಾನು ಯಾವತ್ತೂ ಹಿಂಗೆ ಮಾಡಿರಲಿಲ್ಲ, ತುಂಬ ಚೆನ್ನಾಗಿ ಮಾಡಿವೆ. ಒಂದು ಸ್ವಲ್ಪ ನನ್ನ ಕೈಲಿ ತೊಟ್ಕೊಂಬಿಟ್ಟು ಆಮೇಲೆ ಚಪಾತಿ ಥರ ಹೊಸಿವೆ, ಎಷ್ಟು ತೆಳ್ಳಗೆ ಮಾಡಿವೆ ಗೊತ್ತಾ ಫ್ರೆಂಡ್ಸ್. ಇವತ್ತು ಮಾತ್ರ ಎಷ್ಟು ಬಿಸಿನೀರಲ್ಲೇ ಕಲಿಸ್ಕೊಂಡಿತ್ತು. ನಾನು ಒಂದೊಂದು ಸಲ ಬಿಸಿನೀರಲ್ಲಿ ಕಲಿಸ್ತೀನಿ, ಇಲ್ಲ ಒಂದೊಂದು ಸಲ ಅಂಬ್ಲಿ ಕಾಯಿಸ್ಬಿಟ್ಟು ಅದನ್ನು ಹಾಕ್ಬಿಟ್ಟು ಕಲಿಸ್ತೀನಿ. ಇವತ್ತು ಏನಾಯಿತು ಏನು ಕಥೆನೋ ನನಗಂತೂ ಗೊತ್ತಿಲ್ಲ.
ನನಗಂತೂ ನಾದಿ ಫುಲ್ಲು ಈ ಕೈಯೆಲ್ಲ ನೋವು ಬಂದ್ಬಿಟ್ಟೈತೆ. ಎಷ್ಟು ನಾದಿದೆ, ಎಷ್ಟು ಇದು ಮಾಡಿದೆ, ಒಂದೊಂದು ತೊಟ್ಟಕ್ಕೆ ಹೋಗಿವೆ ಬರ್ತಿರ್ಲಿಲ್ಲ, ಮತ್ತೆ ತಗೊಳ್ಳೋದು ಮತ್ತೆ ನಾದೋದು. ಯಪ್ಪ ಇವತ್ತಂತೂ ನಿಜವಾಗ್ಲೂ ರೊಟ್ಟಿನೂ ಬೇಡ ಏನೂ ಬೇಡ ಅಂತ ಅನ್ನಿಸ್ಬಿಡ್ತು. ಕೆಲವೊಂದು ಸಲ ಮಾಡೋ ಏನಾದರೂ ತಿಂಡಿಗಳು ಚೆನ್ನಾಗಿ ಬಂದರೆ ಅಷ್ಟೇ ಖುಷಿ ಆಗುತ್ತೆ. ಅಕಸ್ಮಾತ್ ಏನಾದ್ರು ಹಿಂಗೆ ಆಗ್ಬಿಟ್ರೆ ಯಪ್ಪ ಎಷ್ಟು ಬೇಜಾರಾಗುತ್ತೆ ಅಂತಂದರೆ ನಿಜವಾಗ್ಲೂ ಆ ತಿಂಡಿ ತಿನ್ನೋಕ್ಕೂ ಮನಸ್ಸು ಬರಲ್ಲ. ಯಪ್ಪ ಏನಪ್ಪ ಹಿಂಗಾಯ್ತು ಅಂತ ಅನ್ನಂಗಾಗುತ್ತೆ. ಇವತ್ತು ನನಗೆ ನಿಜವಾಗ್ಲೂ ಹಂಗೆ ಜೋಳದ ರೊಟ್ಟಿ ಆಗಿರಲಿ, ಅಕ್ಕಿ ರೊಟ್ಟಿ ಆಗಿರಲಿ, ಎಲ್ಲನೂ ಅಷ್ಟೇ ನಾನು ಚೆನ್ನಾಗಿ ಮಾಡ್ತೀನಿ. ಇವತ್ತು ಯಾಕೆ ಹಿಂಗಾಯಿತು ಏನಾಯಿತೋ ನನಗಂತೂ ಗೊತ್ತಿಲ್ಲ. ಇನ್ನು ತಿಂಡಿ ತಿನ್ನೋದೆಲ್ಲ ಆಯಿತು. ಇನ್ನು ಮಧ್ಯಾಹ್ನ ಅಡುಗೆ ಕೂಡ ಮಾಡಬೇಕು. ಇನ್ನು ಪಾತ್ರೆ ಕೂಡ ಇದ್ದಾವೆ ಫ್ರೆಂಡ್ಸ್. ರೊಟ್ಟಿ ಮಾಡಿದ್ರೆ ಎಷ್ಟು ಪಾತ್ರೆ ಆಗ್ತವೆ ಅಂತ ನಿಮಗೆ ಗೊತ್ತಲ್ಲ. ನನಗಂತೂ ಯಾಕೋ ನಿಜವಾಗ್ಲೂ ತಲೆನೇ ನೋವು ಬಂದ್ಬಿಡ್ತು. ಇನ್ನು ಪಾತ್ರೆ ತೊಳಿಬೇಕು. ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಪಾತ್ರೆ ಒಂದು ತೊಳೆದ್ರೆ ಮುಗ್ದೋಯ್ತು. ಇನ್ನು ಮಧ್ಯಾಹ್ನಕ್ಕೆ ನೋಡೋಣ. ಇದು ಮೆಂತ್ಯ ಸೊಪ್ಪು ತಂದಿದ್ದೆ ಫ್ರೆಂಡ್ಸ್. ಶುಕ್ರವಾರ ಮೆಂತ್ಯ ಸೊಪ್ಪು ಐತೆ, ಇಲ್ಲ ಪಾಲಕ್ ಸೊಪ್ಪು ಕೂಡ ಐತೆ. ಎರಡರೊಳಗೆ ಒಂದು ಹಾಕಿ ಪಪ್ಪು ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಏನು ಮಾಡೋದು ಅಂತ. ಮತ್ತು ಮಾವಿನ ಹಣ್ಣು ಬೇರೆ ಐತೆ, ಊರಿಂದ ತಂದಿದ್ದು. ಊರಿಂದ ತಂದು ಹತ್ತತ್ರ ಒಂದು 10 ದಿನ ಆಗೈತೆ. 10 ದಿನ ಆಗೋಯ್ತು. ಇವಾಗೆಲ್ಲ ಹಣ್ಣಾಗವೆ, ಒಂದೊಂದಲ್ಲ ಪೂರ್ತಿ ಹಣ್ಣಾಗಿ ಹೋಗವೆ. ಇನ್ನು ಮಾವಿನ ಹಣ್ಣಲ್ಲಿ ಏನಾದ್ರು ಮಾಡೋಣ ಅಂದ್ಕೊಂಡಿದ್ದೀನಿ. ಇನ್ನು ನೋಡೋಣ ಏನಾದ್ರು ಮಾಡೋದಾ ಇಲ್ಲ ಹಂಗೆ ತಿನ್ಕೊಳ್ಳೋದ, ಏನು ಮಾಡೋದು ಅಂತ ನೋಡಬೇಕು. ಇನ್ನು ಇವಾಗ ಒಂದು ಟೈಮಿಗೆ ಪಪ್ಪು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಫ್ರೆಂಡ್ಸ್. ನಮ್ಮ ಮನೆಯವರಿಗೆ ರಾತ್ರಿಗೆ ಮಟನ್ ಸಾಂಬಾರು ಐತೆ. ನಾವು ಸೋಮವಾರ ಮಧ್ಯಾಹ್ನ ಟೈಮ್ ಬೆಳಗ್ಗೆ ತಿನ್ನಲ್ಲ, ರಾತ್ರಿಗೆ ತಿನ್ಕೊಂತೀವಿ. ಹಾಗಾಗಿ ರಾತ್ರಿಗೆ ಮಟನ್ ಸಾರು ಐತಲ್ಲ, ಈಗ ಒಂದು ಟೈಮಿಗೆ ನೋಡೋಣ ಏನು ಮಾಡೋದು. ಪಪ್ಪು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನೋಡೋಣ. ಇನ್ನು ಊರಿಂದ ನುಗ್ಗೆ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು ಎಲ್ಲ ತಂದಿದ್ದೀನಿ. ಅದನ್ನು ಸೋಸಿಟ್ಟಿಲ್ಲ, ಎಲ್ಲ ಫ್ರಿಡ್ಜ್ಗೆ ಹಂಗೆ ಇಟ್ಟಿದ್ದೆ. ಮಾರ್ಕೆಟಿಂದ ತಂದಿರೋ ಸೊಪ್ಪುನೂ ಅಷ್ಟೇ ಎಲ್ಲ ಹಂಗೆ ಇಟ್ಟಿದ್ದೆ. ಯಾಕೋ ಒಂಥರ ಸಿಕ್ಕಾಬಟ್ಟೆ ಮೈಕೈ ನೋವು ಆದಂಗೆ ಹೋಗಿತ್ತು ಫ್ರೆಂಡ್ಸ್. ಹಂಗಾಗಿ ಏನೂ ಮಾಡಿರಲಿಲ್ಲ, ಎಲ್ಲ ಫ್ರಿಡ್ಜಿಗೆ ತಗೊಂಡೋಗಿ ಹಂಗೆ ಇಟ್ಟಿದ್ದೆ. ಇವತ್ತೆಲ್ಲ ಕ್ಲೀನ್ ಮಾಡ್ಕೋಬೇಕು. ಇವತ್ತು ನೀರು ಬೇರೆ ಬಿಟ್ಟಿದ್ದಾರೆ, ಬಟ್ಟೆಗಳು ವಾಷಿಂಗ್ ಮಿಷಿನ್ಗೆ ಹಾಕಬೇಕು. ನೋಡೋಣ ಏನೇನು ಮಾಡ್ತೀನಿ ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ಕೊತೀನಿ. ಗೇಟಿಗೂ ನೀರು ಹಾಕ್ಬಿಡುರಿ. ಬೆಳಗ್ಗೆ ನೀ ಗೇಟಿನ ಕಸ ಹೊಡ್ಕೊಳ್ಳಿಲ್ವಾ? ಗೇಟ್ಗೆ ಕಸ ಹೊಡ್ಕೊಳ್ಳಿಲ್ವಾ? ಮತ್ತು ಅದು ಇದೈತೆ ಒಂದು ಸ್ವಲ್ಪ ಜಾಡ್ ನೋಡಿ, ಈಚೆ ಐತಿ ಒಳಗಡೆ ಮಕ್ಕೊಡ್ಕೊಂಡ. ಹಾಯ್ ಫ್ರೆಂಡ್ಸ್, ಮತ್ತು ನಾನು ಸಂಜೆ ಮೇಲಿಂದ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಯಾಕೋ ಸಿಕ್ಕಾಬಟ್ಟೆ ತಲೆನೋವು ಫ್ರೆಂಡ್ಸ್. ಬರೀ ಈ ಸೈಡಂತೂ ಸಿಕ್ಕಾಬಟ್ಟೆ ತಲೆನೋವು, ಈಗಲೂ ನೋವ್ತಾನೆ ಐತಿ ಸಿಕ್ಕಾಬಟ್ಟೆ ತಲೆ. ಈ ಫುಲ್ ಈ ಕುತ್ತಿಗೆ ಅಂತೂ ಹಿಂಗೆ ಆಡ್ಸೋಕ್ಕೆ ಆಗ್ತಾಯಿಲ್ಲ. ಈ ನರ ಅಂತೂ ಹಿಡ್ಕೊಂಡಾಗ್ಬಿಟ್ಟೈತೆ. ಒಂಥರ ಬೆನ್ನು ಗ್ಯಾಸ್ಟ್ರಿಕ್ಕಿಗೆ ಅಂತ ಗ್ಯಾಸ್ಟ್ರಿಕ್ ಇರ್ಬೋದು ಮೇ ಬಿ. ಈಗ ಬೆನ್ನು ನರ ಎಲ್ಲ ಒಂಥರ ಎಳಿತೈತೆ ಫ್ರೆಂಡ್ಸ್. ಯಾಕೋ ಗೊತ್ತಿಲ್ಲ, ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ತಲೆನೋವ್ತೈತೆ. ನಾನು ಮಧ್ಯಾಹ್ನ ಬೆಳಿಗ್ಗೆ ಹೇಳಿದೆ ಪಪ್ಪು ಮಾಡೋಣ ಅಂತ. ನಿಜವಾಗ್ಲೂ ಆ ತಲೆನೋವಿಗೆ ಯಾಕೋ ಒಂಥರ ನಿದ್ದೆ ಎಳ್ದಂಗಾಯಿತು. ಮಲ್ಕೊಳ್ಳೋಣ ಅಂತ ಹೋದೆ, ಅಷ್ಟೊತ್ತಿಗೆ ನಿದ್ದೆ ಹೋಯ್ತು. ಏನೋ ರೀ ಮಧ್ಯಾಹ್ನ ಟೈಮಲ್ಲಿ ನಿದ್ದೆ ಬಂದಿಟ್ಟು ಟೈಮಲ್ಲಿ ಮಲ್ಕೊಬೇಕು. ಇನ್ನೊಂದು 5 ನಿಮಿಷ ಬಿಟ್ಟು ಮನೆ ಕಣ ನಿದ್ದೆ ಹೊರಟೋದಂಗೆ ಆಗುತ್ತೆ. ಆಮೇಲೆ ಮೂಡ್ ಒಂಥರ ಆದಂಗೆ ಆಗ್ಬಿಡುತ್ತೆ. ಏನು ಕೆಲಸ ಮಾಡೋಕ್ಕೂ ಆಗೋಲ್ಲ. ನನಗಿವತ್ತು ಹಂಗೆ ಆದಂಗೆ ಆಯಿತು. ಆಮೇಲೆ ತಲೆ ಬೇರೆ ನೋವು ಬಂತು ಸಿಕ್ಕಾಬಟ್ಟೆ. ಈ ಕೈ ಅಂತೂ ಸಿಕ್ಕಾಬಟ್ಟೆ ನೋವ್ತೈತೆ ಫ್ರೆಂಡ್ಸ್. ಭುಜ ಅಂತೂ ಈ ಕೈ ಎತ್ತೋಕ್ಕೆ ಆಯ್ತಾಯಿಲ್ಲ, ಹಂಗಾಗ್ತೈತೆ. ಇನ್ನು ನಾನು ಮಧ್ಯಾಹ್ನ ಏನೂ ಅಡುಗೆನೇ ಮಾಡೋಕ್ಕೆ ಹೋಗಲಿಲ್ಲ. ಪಪ್ಪು ಮಾಡೋಣ ಅಂದ್ಕೊಂಡೆ, ಮಾಡಲಿಲ್ಲ. ಅನ್ನ ನನಗೆ ಯಾಕೋ ಹೊಟ್ಟೆನೂ ಹಸಿವಾಗಲಿಲ್ಲ ಫ್ರೆಂಡ್ಸ್. ನಾನು ಮಧ್ಯಾಹ್ನ ತಿನ್ನಲೇ ಇಲ್ಲ. ಇವಾಗ ಮಾಡ್ಕೊಂಡು ತಿನ್ನಬೇಕು. ಇನ್ನು ಮಧ್ಯಾಹ್ನಕ್ಕೆ ಅನ್ನ ಮಾಡಿದ್ದೆ. ಅನ್ನಕ್ಕೆ ಮೊಸರಿತ್ತು ನಿನ್ನೆದೊಂದು ಸ್ವಲ್ಪ. ನಮ್ಮ ಮನೆಯವ್ರು ತಿನ್ಕೊಂಡ್ರು. ನಾವು ಆದಷ್ಟು ಸೋಮವಾರ ಟೈಮ್ ಲೈಟಾಗಿ ತಿಂತೀವಿ ಫ್ರೆಂಡ್ಸ್. ಮಧ್ಯಾಹ್ನ ಟೈಮ್ ಊಟ ರಾತ್ರಿ ಮಾತ್ರ ಚೆನ್ನಾಗಿ ತಿಂತೀವಿ. ಯಾಕೆ ಅಂತಂದರೆ ಭಾನುವಾರದ್ದು ಏನಾದರೂ ಇರುತ್ತಲ್ಲ, ಮಟನ್ ಸಾರು ಇರೋದು, ಚಿಕನ್ ಸಾರು ಏನಾದ್ರು ಸ್ಪೆಷಲ್ ಇರುತ್ತಲ್ಲ. ಹಂಗಾಗಿ ನಾನು ಮಧ್ಯಾಹ್ನ ಟೈಮ್ ಮುದ್ದೆ ಮಾಡೋಕ್ಕೆ ಹೋಗಲ್ಲ ಸೋಮವಾರದ ದಿನ. ರಾತ್ರಿಗೆ ಒಂದೇ ಸಲ ಮುದ್ದೆ ಮಾಡಿಬಿಟ್ಟು ಬೇಗ ಊಟ ಮಾಡಿಬಿಡ್ತೀನಿ. ಒಂದು 7:30ಗೆಲ್ಲ ಊಟ ಮಾಡಿಬಿಡ್ತೀನಿ ಸೋಮವಾರ ಟೈಮಲ್ಲಿ. ಹಂಗಾಗಿ ಅನ್ನ ಮೊಸರು ಮೊಸರಿತ್ತು, ಹಂಗಾಗಿ ಅನ್ನ ಮಾಡಿದ್ದೆ. ನಮ್ಮ ಮನೆಯವ್ರು ಊಟ ಮಾಡ್ಕೊಂಡ್ರು. ಇನ್ನು ನಾನೇನು ಊಟ ಮಾಡಲಿಲ್ಲ. ಇವಾಗ ಫ್ರೈಡ್ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು. ನೋಡೋಣ, ಇನ್ನೂ ಎಲೆಕೋಸಿಲ್ಲ. ಇನ್ಸ್ಟಾಮಾರ್ಟಲ್ಲಿ ಬುಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಬುಕ್ ಮಾಡಿ ತರಿಸ್ಕೊಂಡು ಮಾಡ್ಕೋಬೇಕು. ಇನ್ನು ಎಣ್ಣೆ ಕೂಡ ಕಾಯಿಸಿಟ್ಟಿದ್ದೀನಿ, ತಣ್ಣಗಾಗೈತೆ. ಎಣ್ಣೆ ಹಚ್ಕೋಬೇಕು. ಎಣ್ಣೆ ಆದರೂ ಸ್ವಲ್ಪ ತಿಕ್ಕೊಂಡ್ರೆ ತಲೆನೋವು ಕಮ್ಮಿ ಆಗುತ್ತೆ ಅಂತ. ಇನ್ನು ಸೊಪ್ಪು ಏನು ಸೋಸೋಕ್ಕಿಲ್ಲ ಫ್ರೆಂಡ್ಸ್.
ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್. ಎಣ್ಣೆ ಕಾಯಿಸ್ಬಿಟ್ಟು ಅಲ್ಲೇ ಇಟ್ಟಿದ್ದೀನಿ ತಣ್ಣಗಾಗಲಿ ಅಂತ. ಇನ್ನು ನುಗ್ಗೆ ಸೊಪ್ಪು ತಂದಿದ್ದೆ ಅಂತಂದನಲ್ಲ, ಅದು ಊರಿಂದ ಅಲ್ಲೇ ಇಟ್ಟಿದ್ದೀನಿ. ಸೊ ಸಿಕ್ಬೇಕು ಇವಾಗ. ಇನ್ನು ಕುಕ್ಕರು ಮತ್ತು ಬಿರಿಯಾನಿ ಪಾಟು ಅದೆಲ್ಲ ನಿನ್ನೆ ಅಡುಗೆ ಮಾಡಿದ್ನಲ್ಲ, ಬೆಳಗ್ಗೆ ತೊಳೆದು ಬಿಸಿಲಿಗೆ ಇಕ್ಕಿದ್ದೆ, ಎತ್ಕೊಂಬಂದು ಇವಾಗ ಇಕ್ಕಿದ್ದೀನಿ. ಇನ್ನು ಅದನ್ನು ಒಳಗಡೆ ಇಡಬೇಕು. ಇನ್ನೊಂದು ಏನೋ ಬಂದಿತ್ತು ಫ್ರೆಂಡ್ಸ್, ನಿಮಗೆ ತೋರಿಸ್ಲಿಲ್ಲ, ಈಗ ತೋರಿಸ್ತೀನಿ ತಡೀರಿ. ಇದು ವಾಟ್ರ್ ಬಾಟ್ಲು ಬಂದಿತ್ತು ಫ್ರೆಂಡ್ಸ್, ನಮಗೆ ಕಂಪ್ನಿ ಕಡೆಯಿಂದ ಕಳಿಸಿದ್ರು 2. ಲೈಟ್ ಹಾಕ್ತೀನಿ. ಇದೆರಡು ವಾಟ್ರ್ ಬಾಟ್ಲು ಕಳಿಸಿದ್ರು. ಇದು ಹಾಟ್ ಆ್ಯಂಡ್ ಕೋಲ್ಡ್ ಏನಲ್ಲ, ಮಾಮೂಲಿ ಕೋಲ್ಡ್ ವಾಟ್ರ್ ಅಷ್ಟೇ. ಪರವಾಗಿಲ್ಲ, ಚೆನ್ನಾಗೈತೆ. 1 ಲೀಟ್ರ್ ಅನಿಸುತ್ತೆ ಫ್ರೆಂಡ್ಸ್. ಆ್ಯಕ್ಚುಲಿ ಇದು ನಾನು ಊರಿಗೆ ಹೋಗಿದ್ದಿನೇ ಬಂದಿತ್ತು, ನಾನು ನೋಡೇ ಇರಲಿಲ್ಲ. 2 ಕೊಟ್ಟಿದ್ದಾರೆ, ಚೆನ್ನಾಗಿದ್ದಾವೆ. ಎಣ್ಣೆ ಕೂಡ ತಣ್ಣಗಾಗಿತ್ತು. ಇನ್ನು ಎಣ್ಣೆ ಹಚ್ಕೊಳ್ಳೋಣ ಅಂತ ಹಚ್ಕೊತಾ ಇದ್ದೀನಿ. ಇನ್ನು ತಲೆನೋವು ಬಂದಾಗ ಪೂರ್ತಿ ನಾನು ಹಳ್ಳೆಣ್ಣೆ ಹಚ್ಕೊಂಬಿಡ್ತೀನಿ ಫ್ರೆಂಡ್ಸ್. ತಲೆಗೆಲ್ಲ ಸ್ವಲ್ಪ ತಣ್ಣಗಾಗಿ ತಲೆನೋವು ಕಮ್ಮಿ ಆಗುತ್ತೆ ಅಂತ. ಇದು ನಾನು ಹಚ್ಕೊತಿರೋದು ಹಳ್ಳೆಣ್ಣೆ ಕೊಬ್ಬರಿ ಎಣ್ಣೆ 2 ಮಿಕ್ಸ್ ಮಾಡಿ. ಹಳ್ಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಎರಡಕ್ಕೂ ನಾನು ಒಂದು 20 ಮೇಲೆ ಫ್ರೆಂಡ್ಸ್ ಐಟಮ್ ಹಾಕಿ ಕಾಯಿಸಿದ್ದೀನಿ. ಅದೇನಾದ್ರು ಎಣ್ಣೆ ಮಾಡೋದೇನಾದ್ರು ವೀಡಿಯೋ ಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿ. ಇದು ಆಯಿಲ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನನ್ನ ಹತ್ರ 1.5 ಲೀಟ್ರಷ್ಟು ಕಾಯಿಸಿಟ್ಕೊಂಡಿದ್ದೀನಿ. ನನಗೆ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ಫ್ರೆಂಡ್ಸ್. ಹಂಗೆ ಕೂದಲು ಉದುರುತ್ತೆ, ಅಂದರೆ ಬೆಳೆದು ಬೆಳೆಯುತ್ತೆ, ಉದುರುತ್ತೆ, ಆ ಥರ ನಂದು. ಇನ್ನು ಎಣ್ಣೆ ಹಚ್ಕೊಂಡ್ಮೇಲೆ ಸ್ವಲ್ಪ ಕೂದಲು ಉದುರೋದೆಲ್ಲ ಕಡಿಮೆ ಆಗೈತೆ. ಹಿಂಗೆ ತಲೆನೋವು ಬಂದಾಗ ಯಾರು ಹೆಡ್ ಮಸಾಜ್ ಮಾಡೋಂಗಿದ್ದರೆ ಹೆಂಗಿರುತ್ತೆ ಫ್ರೆಂಡ್ಸ್, ಎಣ್ಣೆ ಹಚ್ಚಿ ಕಣ್ಣು ಮುಚ್ಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಡೋಣ ದಿನ ಪೂರ್ತಿ. ಬೇಕಾದರೆ ಅವ್ರು ಹೆಡ್ ಮಸಾಜ್ ಮಾಡಲಿ ಅಂತ ಅನ್ನಿಸ್ತಾ ಇರುತ್ತೆ. ನಾನಂತೂ ಕತ್ತಿನ ನರಕ್ಕೆಲ್ಲ ಎಣ್ಣೆ ಹಚ್ಕೊಂಡು ತಿಕ್ಕಂತಿದ್ದೆ ಫ್ರೆಂಡ್ಸ್. ಅಷ್ಟು ಆ ಕತ್ತಿನ ನರ ಎಲ್ಲ ನೋವು ಬಂದುಬಿಟ್ಟಿತ್ತು ನನಗಂತೂ. ಇನ್ನು ನೋಡ್ತಿರ್ಬೋದು ಹೆಂಗೆ ಮಸಾಜ್ ಮಾಡ್ಕೊತಿದ್ದೀನಿ ಅಂತ, ಅಷ್ಟು ತಲೆನೋವು. ಮಸಾಜ್ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಇನ್ನು ಇನ್ಸ್ಟಾಮಾರ್ಟಲ್ಲಿ ಎಲೆಕೋಸು ಬುಕ್ ಮಾಡಿದ್ದೆ ಫ್ರೆಂಡ್ಸ್. ಒಂದೇ ಬುಕ್ ಮಾಡಿದ್ರೆ ಬರೋಲ್ಲ, ಅದು ಬರೀ 35 ರೂಪಾಯಿ. ಅದ್ರ ಜೊತೆಗೆ ಅವಕಾಡೋ ಕೂಡ ಬುಕ್ ಮಾಡಿ ತರಿಸ್ಕೊಂಡಿದ್ದೆ. ಇನ್ನು ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇದು ಏನಕ್ಕೆ ಅಂತಂದರೆ, ಮೊಟ್ಟೆ ಬೇಯಿಸಿದ್ದೆ, ಅದನ್ನು ಫ್ರೈ ಮಾಡ್ಕೊಳ್ಳೋಣ ಹಂಗೆ ಖಾರದ ಪುಡಿ ಮತ್ತು ಉಪ್ಪು ಹಾಕ್ಕೊಂಡು. ಯಾಕೋ ಒಂಥರ ಸಪ್ಪೆ ಮೊಟ್ಟೆ ತಿನ್ನೋಕ್ಕೆ ಬೇಜಾರು ಅಂತ ಅನ್ನಿಸ್ತಿತ್ತು. ಹಂಗಾಗಿ ಚಿಲ್ಲಿ ಪೌಡ್ರು ಬದಲಿಗೆ ಬೇಕು ಅಂದರೆ ಪೆಪ್ಪರ್ ಪೌಡ್ರು ಕೂಡ ಬಳಸ್ಕೋಬೋದು. ನಾನಿಲ್ಲಿ ಒಂದು 1/4 ಸ್ಪೂನಷ್ಟು ಚಿಲ್ಲಿ ಪೌಡ್ರು ಮತ್ತು 1/4 ಸ್ಪೂನಷ್ಟು ಉಪ್ಪು ಹಾಕೊಂಬಿಟ್ಟು ಸ್ಪೂನಲ್ಲಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಇನ್ನು ಇದಕ್ಕೆ ಮೊಟ್ಟೆ ಬೇಯಿಸ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೆ 2 ಭಾಗಕ್ಕೆ. ಅದನ್ನು ಸೇರಿಸ್ಬಿಟ್ಟು 2 ಕಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಉಪ್ಪು ಖಾರ ಎಲ್ಲ ಮೊಟ್ಟೆ ಜೊತೆ ಎಲ್ಲ ಮಿಕ್ಸ್ ಆಗಬೇಕು. ಆ ಥರ ಎಲ್ಲ ಉಲ್ಟಾ ಮಾಡಿ ಫ್ರೈ ಮಾಡ್ಕೋಬೇಕು. ಯಾವ ಥರ ಫ್ರೈ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು. ಇನ್ನು ಫ್ರೈ ಆಗಿರೋ ಮೊಟ್ಟೆನ ನಾನು ಎಲ್ಲ ಒಂದು ಪ್ಲೇಟಿಗೆ ಎತ್ಕೊತಾ ಇದ್ದೀನಿ. ಇನ್ನು ಮತ್ತೆ ಅದೇ ಪ್ಯಾನ್ನೇ ತೊಳ್ಕೊಂಡು ಇದಕ್ಕೆ ಒಂದು 3ರಿಂದ 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಎಲ್ಲ ಬಿಸಿ ಆದಮೇಲೆ ಒಂದು ಕಟ್ ಮಾಡಿರೋ ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಫ್ರೈ ಮಾಡಿದ್ದಾದಮೇಲೆ ಇದಕ್ಕೊಂದು 3 ಹಸಿಮೆಣ್ಸಿನ್ಕಾಯಿ ಸೇರಿಸ್ತಾ ಇದ್ದೀನಿ. ಇನ್ನು ಅದನ್ನು ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ 1.5 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಮನೇಲೇ ಮಾಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಅಂಗಡಿಗಿನ್ನ ಮನೇಲೇ ಮಾಡೋ ಫ್ರೆಂಡ್ಸ್, ಆವಾಗ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿದ್ಮೇಲೆ ಒಂದು ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಶುಂಠಿ ಬೆಳ್ಳುಳ್ಳಿ ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕು, ಆ ಥರ ಫ್ರೈ ಮಾಡ್ಕೋಬೇಕು. ಇನ್ನು ಇದಕ್ಕೆ ಒಂದು 3/4 ಬೌಲಷ್ಟು ಬೀನ್ಸ್ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಬೌಲಷ್ಟು ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಇನ್ನು ಇವೆರಡನ್ನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫ್ರೈಡ್ ರೈಸ್ಗೆಲ್ಲ ತರಕಾರಿ ತೀರಾ ಜಾಸ್ತಿ ಕುಕ್ ಮಾಡ್ಕೋಬಾರ್ದು ಫ್ರೆಂಡ್ಸ್, ಹಾಫ್ ಕುಕ್ ಮಾಡ್ಕೋಬೇಕು. ಇನ್ನು ತರಕಾರಿ ಬೇಯಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ನಾನು. ಉಪ್ಪೆಲ್ಲ ಹಾಕ್ಬಿಟ್ಟು ಒಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಫ್ರೈಡ್ ರೈಸ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಯಾವುದೇ ಸಾಸ್ ಬಳಸ್ದಲೇ ಆರಾಮಾಗಿ ಮನೇಲೇ ಮಾಡ್ಕೋಬೋದು ಫ್ರೈಡ್ ರೈಸ್ನ. ಲಿಡ್ ಕ್ಲೋಸ್ ಮಾಡಿ 1-2 ನಿಮಿಷ ಬೇಯಿಸ್ಕೊತೀನಿ. ಒಂದು ಸಣ್ಣದು ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ ಕಟ್ ಮಾಡಿ. ಇನ್ನು ಅದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಇದಕ್ಕೆ ಒಂದು ಅರ್ಧ ಬೌಲಷ್ಟು ಎಲೆಕೋಸು ಸೇರಿಸ್ಕೊತಾ ಇದ್ದೀನಿ. ಇನ್ನೆಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನು 1-2 ನಿಮಿಷ ಬೇಯಕ್ಕೆ ಬಿಡಬೇಕು ಫ್ರೆಂಡ್ಸ್.
ಒಂದೆರಡು ನಿಮಿಷ ಬೆಂದಾದಮೇಲೆ ಇದಕ್ಕೆ ನಾನು ಅನ್ನ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಮಧ್ಯಾಹ್ನ ಮಾಡಿಟ್ಟಿರೋ ಅನ್ನನೇ ಸೇರಿಸ್ತಾ ಇದ್ದೀನಿ. ಮಧ್ಯಾಹ್ನ ಮಾಡಿರೋ ಅನ್ನ ಜಾಸ್ತಿ ಇತ್ತು ಅಂತ ನಾನು ಸಂಜೆ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಇನ್ನು ಅನ್ನ ಎಲ್ಲ ಸೇರಿಸಿದ್ದಾದಮೇಲೆ ಒಂದು ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ತರಕಾರಿ ಅನ್ನ ಎಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿ. ಆ ಥರ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಒಂದು ಸ್ಪೂನಷ್ಟು ನಾನು ಗರಂ ಮಸಾಲ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಆವಾಗಲೇ ಉಪ್ಪು ಹಾಕಿದ್ದೆ ತರಕಾರಿ ಬೇಯಕ್ಕೆ, ಈಗ ಒಂದು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಇನ್ನಿವೆಲ್ಲ ಹಾಕಿದ್ಮೇಲೆ ಒಂದು ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕಾದ್ರೆ ಒಂದು ಸ್ಮೆಲ್ ಬರ್ತಿತ್ತು ಫ್ರೆಂಡ್ಸ್, ಸಖತ್ತಾಗಿತ್ತು ಮಾತ್ರ. ಹೋಟೆಲಲ್ಲೆಲ್ಲ ಮಾಡ್ತಾರಲ್ಲ ಅದೇ ಥರ ಬಂದಿತ್ತು ಫ್ರೆಂಡ್ಸ್. ನೋಡೋಕ್ಕೂ ಕೂಡ ಚೆನ್ನಾಗಿತ್ತು, ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು. ಇನ್ನು ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ನಾನು ಪೆಪ್ಪರ್ ಪೌಡರ್ ಹಾಕ್ಕೊಂತಿದ್ದೀನಿ. ನಾನು ಜಾಸ್ತಿ ಏನು ಪೆಪ್ಪರ್ ಪೌಡರ್ ಬಳಸ್ತಿಲ್ಲ, ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ ಅಷ್ಟೇ. ಇನ್ನು ಪೆಪ್ಪರ್ ಪೌಡರ್ ಎಲ್ಲ ಹಾಕಿದ್ಮೇಲೆ ಒಂದು ಸಲ ಮಿಕ್ಸ್ ಮಾಡ್ತಿದ್ದೀನಿ. ನೀವು ನೋಡ್ತಿರ್ಬೋದು ಎಷ್ಟು ಉದುದ್ರಾಗಿ ಬಂದಿದೆ ಅಂತ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್, ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಇನ್ನು ಇದಕ್ಕೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣ ಎಣಿತಾ ಇದ್ದೀನಿ. ನೀವು ನಿಂಬೆಹಣ್ಣು ಬೇಡ ಅಂತಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಇನ್ನು ನಿಂಬೆಹಣ್ಣಿನ ರಸ ಎಲ್ಲ ಹಾಕಿದ್ಮೇಲೆ ಒಂದು ಸಲ ಎಲ್ಲ ಮಿಕ್ಸ್ ಮಾಡಿದ್ರೆ ಆಯಿತು ಫ್ರೈಡ್ ರೈಸು. ಇನ್ನು ನಾನು ಕೂಡ ಪ್ಲೇಟ್ಗೆ ಹಾಕೊತಾ ಇದ್ದೀನಿ. ನನಗೂ ಕೂಡ ಹೊಟ್ಟೆ ಹಸಿತಾ ಇತ್ತು, ಹಂಗಾಗಿ ಇನ್ನು ನಾನು ಈ ವಿಡಿಯೋ ಕೂಡ ಇಲ್ಲಿಗೇ ಎಂಡ್ ಮಾಡ್ತಾ ಇದ್ದೀನಿ. ನಾನು ವಿಡಿಯೋ ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಬಾಯ್ ಬಾಯ್ ಫ್ರೆಂಡ್ಸ್.